ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಡಿಸೈನನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಆ ಡಿಸೈನನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಾನು 2 ಪಾಯಿಂಟ್ ಲೈನ್ ಟೂಲನ್ನು ಸಹಾಯವನ್ನು ತೊಗೊತಾ ಇದ್ದೀನಿ. ಸೊ ಇದನ್ನು ಏನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿರಿ. ಇದೇ ರೀತಿಯಾಗಿ ನಮಗೆ ಎಷ್ಟು ಸೈಜಸ್ ಬೇಕೋ ಸೈಜಸ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊಳ್ಳಿ. ಜೊತೆ ಕಲರ್ ಇಲ್ಲಿ ಔಟ್ಲೈನನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಒಂದು ಶೇಪನ್ನು ತೊಗೊಂಡಿದ್ದೀವಿ. ಸೊ ಈ ಶೇಪನ್ನು ಏನಾದ್ರು ಕರ್ವ್ ಮಾಡಬೇಕಂದ್ರೆ ಕರ್ವ್ ಟೂಲ್ ಸಹಾಯದಿಂದ ನೀವು ಡ್ರ್ಯಾಗ್ ಮಾಡ್ಕೊಂಡು ತೊಗೊಳ್ಳಿ. ಸೊ ಈಗ ನನಗೆ ಇನ್ನೊಂದು ಶೇಪ್ ಬೇಕು. ಅದಕ್ಕೆ 2 ಪಾಯಿಂಟ್ ಲೈನ್ ಟೂಲನ್ನು ತೊಗೊಂಡು ಮತ್ತೆ ಪುನಃ ಇನ್ನೊಂದು ಶೇಪನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಟೂಲ್ನ ಸೈಡಿಂದ ಇದಕ್ಕೊಂದು ಕಲರನ್ನು ಅಪ್ಲೈ ಮಾಡಿ. ಸೊ ಇದಕ್ಕೂ ಕೂಡ ಔಟ್ಲೈನನ್ನು ರಿಮೂವ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೊ ಈಗ ನಾವು ಇದಕ್ಕೆ ಲೋಗೋವನ್ನು ಅಪ್ಲೈ ಮಾಡಬೇಕು ಅಂದರೆ ಲೋಗೋವನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಲೋಗೋವನ್ನು ನಾನು ಓನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲಿಪ್ಸ್ ಟೂಲನ್ನು ತೊಗೊತಾ ಇದ್ದೀನಿ. ನಾನು ಕಲರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಈಗ ಟೆಸ್ಟ್ ಟೂಲ್ನ ಸಹಾಯದಿಂದ ಟೆಸ್ಟನ್ನು ಬರ್ಕೊತಾ ಇದ್ದೀನಿ. ಈ ಹೊರಗಡೆ ಎಲ್ಲಿ ಬೇಕಾದ್ರೂ ಬರ್ಕೋಬೋದು, ನೀವು ಬರ್ಕೊಳ್ಳಿ. ಟೂಲ್ನ ಸೈಡಿಂದ ಮತ್ತೆ ಟೆಸ್ಟ್ ಟೂಲ್ನ ಸೈಡಿಂದ ಈಗ ನಾವು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಬೇಕಂದ್ರೆ ಪಿಕ್ ಟೂಲ್ನ ಸಹಾಯದಿಂದ ಈ ಒಂದು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಕಂಟ್ರೋಲ್ ಜಿ ಅನ್ನು ಪ್ರೆಸ್ ಮಾಡಿ 24 hours ಆಯಿತು. ಸೊ ಇಲ್ಲಿ ನಾನು ಮತ್ತೆ ಟೆಸ್ಟನ್ನು ಹಾಕೋಬೇಕು. ಟೆಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ.
ಈ ರೀತಿಯಾಗಿ ಟೆಸ್ಟ್ ಆಗುತ್ತೆ. ಸೊ ನನಗಿಲ್ಲಿ ಯಾವ್ದಾದ್ರು ಪಿಕ್ಚರ್ಸ್ ಹಾಕಬೇಕು ಅಂತ ಇದ್ದರೆ ನಾನು ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಪೋರ್ಟ್ ಇದರಲ್ಲಿ ನಾನು ಪಿಕ್ಚರ್ಸನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಒಂದು ಪಿಕ್ಚರ್ಸ್ ಎಲ್ಲಿದೆ, ಪಿಕ್ಚರ್ಸನ್ನು ಅಥವಾ ಲೋಗೋಸನ್ನು ನೀವೇನಾದರೂ ಇನ್ಸರ್ಟ್ ಮಾಡ್ಕೊಡೋದಿದೆ ಮಾಡ್ಕೊಂಡು ನಾನು ಇಲ್ಲೊಂದು ಪಿಕ್ಚರ್ಸನ್ನು ತೊಗೊಂಡಿದ್ದೀನಿ. ಸೊ ಪಿಕ್ಚರ್ಸನ್ನು ಇಲ್ಲಿ ಅಪ್ಲೈ ಮಾಡಿ. ಸೊ ಈ ರೀತಿ ಇದೆ. ಸೊ ಇಲ್ಲಿ ಟೆಸ್ಟನ್ನು ಮತ್ತೆ ಅಪ್ಲೈ ಮಾಡಬೇಕಿದ್ರೆ ಟೆಸ್ಟನ್ನು ಇಲ್ಲಿ ಬರ್ಕೊತಾ ಇದ್ದೀನಿ. ಈ ರೀತಿ ಟೆಸ್ಟನ್ನು ಅಪ್ಲೈ ಮಾಡಿ. ಸೊ ಇದೇ ರೀತಿಯಾಗಿ ನೀವು ಕೂಡ ಬೇರೆ ಡಿಸೈನ್ ನೆಕ್ಸ್ಟ್ ಎಲ್ಲವೂ ಮುಗಿದ ತಕ್ಷಣ ಪಿಕ್ ಟೂಲ್ನ ಸಹಾಯದಿಂದ ಅಷ್ಟೊಂದು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜಿ ಹೊಡೆದು ಗ್ರೂಪ್ ಮಾಡಿಕೊಡಿ. ಈಗ ಮೂವ್ ಮಾಡಿದರೆ ಫುಲ್ ಕಂಟೆಂಟ್ ಮೂವ್ ಆಗುತ್ತೆ ನೋಡಿ, ಇಷ್ಟು ಮೂವ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನು ಪ್ರಿಂಟಿಗೆ ಕೊಟ್ಟಿದ್ರೆ ನಿಮಗೆ ವಿಸಿಟಿಂಗ್ ಕಾರ್ಡ್ ಸೈಜ್ನಲ್ಲಿ ಈ ಒಂದು ಪ್ರಿಂಟ್ ಬರುತ್ತೆ. ಸೊ ಇದೇ ರೀತಿಯಾಗಿ ಇನ್ನೂ ಬೇರೆ ಡಿಸೈನ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.